ಕಾಂಗ್ರೆಸ್ನ ಆಂತರಿಕ ಸಂಘರ್ಷಕ್ಕೆ ನೆನೆ ಮತ್ತೊಂದು ಟ್ವಿಸ್ಟ್ ಕೊಡುವಂತಹ ಪ್ರಯತ್ನವನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರ ಪುತ್ರ ಮತ್ತೊಮ್ಮೆ ಮಾಡಿದ ಹಾಗೆ ಕಾಣಿಸ್ತಾ ಇತ್ತು. ಈ ಟ್ವಿಸ್ಟ್ ಒಂದು ಬಣದ ತಾಳ್ಮೆಯ ಪರೀಕ್ಷೆ ಮಾಡ್ತಾ ಇದ್ರೆ, ಇನ್ನೊಂದು ಬಣದ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಳ ಮಾಡುವುದು ಸ್ಪಷ್ಟ. ಈಗ ಇದರ ಮುಂದುವರೆದು ಅಂದ್ರೆ ಕಂಟಿನ್ಯೂಡ್ ಎಪಿಸೋಡ್ ಅಂತೀವಲ್ಲ, ಆ ರೀತಿ ಯತೀಂದ್ರ ಅವರು ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಸಿಎಂ ಆಕಾಂಕ್ಷಿಗಳು ಇರ್ತಾರೆ. ಹೈಕಮಾಂಡ್ ಮಾತನ್ನ ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಆಸೆ ಇರುತ್ತೆ, ಆದ್ರೆ ಅನಿವಾರ್ಯ ಯಾರು ಅನ್ನೋದನ್ನ ನೋಡ್ಬೇಕಲ್ವಾ ಅಂತ ಸೂಕ್ಷ್ಮವಾಗಿ ತಮ್ಮದೇ ಟೋನ್ನಲ್ಲಿ ಹೇಳ್ದಂಗಿದೆ. ಡಿಕೆಶಿ ಆಪ್ತರು ಕೂಡ ಹೈಕಮಾಂಡ್ ಮಾತನ್ನ ಒಪ್ಪಲೇಬೇಕು ಅಂತ ಯತೀಂದ್ರ ತಮ್ಮ ಪೊಲಿಟಿಕಲ್ ಲೀಡರ್ಶಿಪ್ ಅನ್ನ, ತಮ್ಮ ತಂದೆಯ ಪೊಲಿಟಿಕಲ್ ಲೀಡರ್ಶಿಪ್ ಅನ್ನ ಕೂಡ ಮತ್ತೊಮ್ಮೆ ಖಾತ್ರಿ ಪಡಿಸ್ತಾ ಇದ್ದಾರೆ. ನಿನ್ನೆಯ ಹೇಳಿಕೆ ಬಳಿಕ ಸ್ವಲ್ಪ ಸಟಲ್ ಆಗಿ ಹೇಳಿದ್ರು ಅಂತ ಹೇಳ್ಬೋದು, ಪೂರ್ತಿ ಸಾಫ್ಟ್ ಅಂತ ಹೇಳಕ್ಕಾಗಲ್ಲ, ಬಟ್ ಸಟಲ್ ಆಗಿ ಮತ್ತೊಮ್ಮೆ ತಮ್ಮ ಲೀಡರ್ಶಿಪ್ ಅನ್ನ ವ್ಯಕ್ತಪಡಿಸಿದಂಗೆ ಕಾಣಿಸ್ತಿದೆ. ರಾಜ್ಯ ರಾಜಕಾರಣದಲ್ಲಿ ಪವರ್ ಶೇರಿಂಗ್ ವಿಷಯ ಏನು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದ್ದು. ಅಂದರೆ ಇವಾಗ ನಿನ್ನೆ CM ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಅವರು MLC ಅವರು ಏನು ಹೇಳಿದರೆ, ಒಂದು ಸ್ಫೋಟಕ ಹೇಳಿಕೆ ಅಂತಂದರೆ 5 ವರ್ಷ ನಮ್ಮ ತಂದೆಯವರೇ CM ಆಗಿರ್ತಾರೆ ಅನ್ನೋದು. ಇದು ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಈಗ ಸ್ವತಃ ಏನು MLC ಇರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಜೊತೆಗೆ ಅವ್ರನ್ನೇ ಕೇಳೋಣ, ಯಾವ ರೀತಿ ಇದು ಅನ್ನೋದು. ಸರ್, ಪ್ರಮುಖವಾಗಿ ನಿನ್ನೆ ಒಂದು ಸ್ಫೋಟಕ ಹೇಳಿಕೊಟ್ಟಿದ್ರಿ, ಏನಿದೆ ಸರ್ ಇದು? ಯಾವುದೇ ಚರ್ಚೆ ಮುನ್ನೆಲೆಗೂ ಬಂದಿಲ್ಲ. ನಾವು ಮೊದಲಿಂದ ಏನು ಹೇಳ್ತಿದ್ದೀನಿ ಅದನ್ನೇ ಹೇಳಿದ್ದೀನಿ, ಮತ್ತು ಹೊಸದಾಗಿ ಏನು ಹೇಳಿದ್ದೀನಿ ಸ್ಫೋಟಕ ಹೇಳಿಕೆ ಅಂತ ಹೇಳೋದಕ್ಕೆ. ನಮಗೆಲ್ಲರಿಗೂ ಕೂಡ ಹೈಕಮಾಂಡ್ ಅವರು ಸುಪ್ರೀಮು, ಯಾವುದೇ ಪಾರ್ಟಿಗಾಗಲಿ ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಸಿದ್ದರಾಮಯ್ಯ ಒಬ್ಬ ಬದ್ಧರಾಗಿರಬೇಕು, ಶಿವಕುಮಾರ್ ಅವರು ಬದ್ಧರಾಗಿರಬೇಕು. ಬಟ್ ಹೈಕಮಾಂಡ್ ಅವರು ಈಗ ಏನು ಬಂದು CM ಬದಲಾವಣೆ ಆಗ್ತಾರೆ ಅಂತ ಯಾರಿಗೂ ಕೂಡ ಏನೂ ಹೇಳಿಲ್ಲ. ಸೊ ಹಾಗೆ ಹೇಳಿಲ್ಲದೆ ಇದ್ಮೇಲೆ CM ಬದಲಾಗ್ತಾರೆ ಅಂತ ನಂಬೋದಕ್ಕೆ ಏನು ಕಾರಣ ಇದೆ? ಸೊ ಏನೂ ಕಾರಣ ಇಲ್ಲ, ಹಾಗಾಗಿ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ನಾನು ಹೇಳಿದ್ದೆ. ಹೌದು, ಹೈಕಮಾಂಡ್ ಹೇಳಿಲ್ಲ ಅಂತ ಹೇಳಿದ್ರೆ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ರು. ಯಾರು ಯಾವುದೇ ಒಂದು ಪಕ್ಷದಲ್ಲಿ CM ಆಗಬೇಕು ಅಂತ ಆಕಾಂಕ್ಷಿಗಳು ಎಲ್ಲ ಪಕ್ಷದಲ್ಲೂ ಇರ್ತಾರೆ. ಎಲ್ಲ ಸರ್ಕಾರಗಳು ಬಂದಾಗಲೂ ಅದು ಇದ್ದೇ ಇರುತ್ತೆ. ಮತ್ತೆ CM ಸ್ಥಾನಕ್ಕೆ ಅರ್ಹರಾಗಿರೋರು ಕೂಡ ಬೇಕಾದಷ್ಟು ಜನ ಇರ್ತಾರೆ. ಬಟ್ ಹೈಕಮಾಂಡ್ ತೀರ್ಮಾನ ಸರಿ ಆಯ್ತು. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವೆಲ್ಲ ನಡ್ಕೊ. ಇದು ಪ್ರಮುಖವಾಗಿ ಇನ್ನೊಂದು MLC ಯತೀಂದ್ರ ಸಿದ್ದರಾಮಯ್ಯ ಮಾತಂತ ಒಂದು ರೀತಿಯ ನಮ್ಮ ತಂದೆಯವರೇ 5 ವರ್ಷ CM ಅಂತ ಮತ್ತೆ ಅವರು ಹೇಳಿಕೆಯನ್ನ ಕೊಡ್ತಿರುವಂಥದ್ದು. ಕ್ಯಾಮರಾ ಆಸಿಫ್ ಜೊತೆ ಮಲ್ಲಿಕಾರ್ಜುನ್, ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್. ಬೆಳಗಾವಿ ಅಧಿವೇಶನ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಯಾವ ಪೊಸಿಷನ್ ಅನ್ನ ತೋರಿಸ್ತಾ ಇದ್ರು ಯತೀಂದ್ರ ಸಿದ್ದರಾಮಯ್ಯ, ಅದನ್ನೇ ಈಗ ಮತ್ತೆ ಸೆಷನ್ ಮುಗಿತಾ ಇದ್ದ ಹಾಗೇನೆ ಮತ್ತೆ ಪೊಲಿಟಿಕಲ್ ಲೆಜಿಟಿಮೆಸಿಯನ್ನು ತೋರಿಸ್ತಾ ಇದ್ದಾರೆ. ಅಂದರೆ ತಮ್ಮ ಪ್ರಸ್ತುತತೆಯನ್ನು ತೋರಿಸ್ತಾ ಇದ್ದಾರೆ. ಇಷ್ಟು ದಿನ ನೋಡಿ, ಲಾಸ್ಟ್ ಒಂದು 2 ಡೇಸಿಂದ ಕೂಡ ಯತೀಂದ್ರ ಸಿದ್ದರಾಮಯ್ಯ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಯಾಕಂದರೆ ಎಲ್ಲ ಕಡೆ ಅವ್ರದೇ ಚರ್ಚೆ. ಆಮೇಲೆ ಅವರ ತಂದೆ ಯತೀಂದ್ರ ಅವ್ರ ಹತ್ರ ಹೇಳಿಸಿದ್ರ, ಯಾಕಂದರೆ ಕುಟುಂಬ ಸದಸ್ಯರು ಮಾತಾಡಿದಾಗ ಯಾರು ಲೀಡರ್ ಇರ್ತಾರೆ ಅವ್ರು ಮಾತಾಡೋ ಬದಲು ಹಿಂಗೆ ಮಾತಾಡ್ಸಿರ್ತಾರೆ ಅನ್ನೋದು ಅನೇಕ ಸಂದರ್ಭದಲ್ಲಿ ರಾಜಕೀಯ ವಲಯದಲ್ಲಿ ವ್ಯಕ್ತ ಆಗುತ್ತೆ. ಸೊ ಚರ್ಚೆ ಆಗ್ತಾ ಇದೆ. ಅದು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತಾನೆ ತಂದೆಯ ಪರ ಸಹಜವಾಗಿ ಬ್ಯಾಟಿಂಗ್ ಬೀಸಿದ್ದಾರೆ. ನಮ್ಮ ಅಪ್ಪನೇ ಪೂರ್ಣಾವಧಿ CM ಅಂತ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದ್ಸಲ ಉವಾಚ. CM ಬದಲಾವಣೆ ಇಲ್ಲ, ಅದು ಹೈಕಮಾಂಡ್ ಮುಂದೆನೇ ಸೆಟಲ್ಡ್ ಮ್ಯಾಟರ್. ಇವತ್ತು ಪುನಃ ಪೂರ್ಣಾವಧಿ CM ಮಾತನಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ನನ್ನ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಇದೆ ರೀ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಅವರು. ಹೈಕಮಾಂಡೇ ಅಲ್ಟಿಮೇಟ್ ಅನ್ನೋದ್ರ ಮೂಲಕ ಹೈಕಮಾಂಡ್ ಬಗ್ಗೆನೂ ನಾವು ಮರ್ಯಾದೆ ಕೊಡ್ತಾ ಇದ್ದೀವಿ ಅಂದಂಗಿರಬೇಕು, ಹಾಗೆ ತಮ್ಮ ಮನದ ಒಳಗಿನ ಬಯಕೆ ಏನು ಅನ್ನೋದನ್ನೂ ಹೇಳ್ದಂಗಿರಬೇಕು. ಅದನ್ನು ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನು ಯತೀಂದ್ರ ಸಿದ್ದರಾಮಯ್ಯ ಈ ಸ್ಟೇಟ್ಮೆಂಟ್ನ ಮೂಲಕ ಕೊಟ್ಟಿರೋದು ಸ್ಪಷ್ಟ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಇವತ್ತು ಯತೀಂದ್ರ ಅವರು ಮಾತನಾಡಿದ್ದನ್ನು ಗಮನಿಸಿದಾಗ ಹೈಕಮಾಂಡ್ಗೆ ಈಗ ಸಿದ್ದರಾಮಯ್ಯ ಅವರು ಅನಿವಾರ್ಯ, DK ಶಿವಕುಮಾರ್ ಅಸಹಾಯಕ. ಸೊ ಇದರಲ್ಲಿ ನನ್ನ ಪೊಲಿಟಿಕಲ್ ಲೆಜಿಟಿಮಸಿ, ಪೊಲಿಟಿಕಲ್ ಲೀಡರ್ಶಿಪ್, ಪೊಲಿಟಿಕಲ್ ಪೊಸಿಷನಿಂಗನ್ನು ನಾನು ತೋರಿಸ್ತಾ ಇದ್ದೀನಿ ಅನ್ನೋ ರೀತಿ ಕಾಣಿಸ್ತಾ ಇತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟು. ಖಂಡಿತ ನಿನ್ನೆ ಮತ್ತು ಇವತ್ತಿನ ಮಾತಲ್ಲಿ ಅವರು ಅದನ್ನ ಸೇಮ್ ನೀವೇ ಏನು ಹೇಳಿದ್ರು ಅದಕ್ಕೆ ನಾನು ಇವತ್ತು ಬದ್ದಾಗಿದೆ ಅನ್ನೋದು ದಾಟಿಯಲ್ಲೇ ಮಾತಾಡಿದ್ರು ಕೂಡ ಮಧ್ಯದಲ್ಲಿ ಹೈಕಮಾಂಡ್ ಕೂಡ ಹೇಳ್ತಂದಿದ್ದಾರೆ. ಅಂದ್ರೆ ನಿನ್ನೆ ಆ ಮಾತಿರ್ಲಿಲ್ಲ, ಆದ್ರೆ ಇವತ್ತು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು. ನಿನ್ನೆ ಅವ್ರು ಹೇಳುವಂಥ ವಿಚಾರದಲ್ಲಿ ಇದ್ದಂಥದ್ದು ಸಹಜವಾಗಿ ಅದು ಸೆಟಲ್ಡ್ ಮ್ಯಾಟರ್ ಅಂತ. ಆದ್ರೆ ತೀರ್ಮಾನ ಇದ್ರೆ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳೋದ್ರ ಜೊತೆಗೆ ಇವ್ರು ಮುಂದುವರಿತಾರೆ. ಅಂದ್ರೆ ಹೈಕಮಾಂಡೇ ಅನಿವಾರ್ಯ ಅನ್ನುವಂಥ ಸ್ಥಿತಿಗೆ ನಿರ್ಮಾಣಕ್ಕೆ ಆಗಿದೆ ಅಥವಾ ಪರಿಸ್ಥಿತಿ ಹಾಗೆ ಇದೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಹೇಳುವಂತಹ
ಪ್ರಯತ್ನವನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡಿದ್ರ ಅನ್ನುವಂಥ ಸಹಜವಾದ ಪ್ರಶ್ನೆಯನ್ನ ಇದು ಹುಟ್ಟಾಕುತ್ತೆ. ಹಾಗಾಗಿ ಇವತ್ತು ಅವರ ಹೇಳಿಕೆಯಲ್ಲಿ ಅದು ಎದ್ದು ಕಾಣಿಸ್ತಾ ಇತ್ತು. ಜೊತೆಗೆ ಅದನ್ನ ಮತ್ತೆ ರಿಪೀಟ್ ಮಾಡಿರುವಂಥದ್ದು ಕೂಡ, ಅಂದ್ರೆ ನನ್ನ ಹೇಳಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಸ್ಟೇಟ್ಮೆಂಟ್ಗೆ ಸ್ಟಿಕ್ ಆನ್ ಆಗಿದ್ದೀನಿ ಅನ್ನುವಂಥ ರೀತಿ. ಅಂದ್ರೆ ಎಲ್ಲೋ ಒಂದ್ ಕಡೆ ತಣ್ಣಗಾಗಿದ್ದಂತಹ ಸಿಎಂ ಕುರ್ಚಿ ಕದನದ ವಿಚಾರಕ್ಕೆ ಯತೀಂದ್ರ ಅವರೇ ನಿನ್ನೆ ಒಂದು ಆರಂಭಿಕ ಕಿಡಿಯನ್ನು ಹಚ್ಚಿದಂತೆ ಕಾಣಿಸ್ತಾ ಇದೆ. ಅದನ್ನ ಮತ್ತೆ ಅವರೇ ಮುಂದುವರಿಸ್ತಾ ಇರುವಂತೆ ಕೂಡ ಕಾಣ್ತಾ ಇದೆ. ಹಾಗಾಗಿ ಇದಕ್ಕೆ ಪ್ರತಿಕ್ರಿಯೆಗಳು ಯಾವ ರೀತಿಯಲ್ಲಿ ವ್ಯಕ್ತವಾಗಬಹುದು ಅನ್ನುವಂಥ ಸಹಜ ಕುತೂಹಲದ ಹೊರತಾಗಿಯೂ ಕೂಡ ಯಾವ ಹಂತಕ್ಕೆ ಹೋಗ್ಬೋದು ಈ ಬಾರಿ ಈ ಒಂದು ಜಟಾಪಟಿ ಅನ್ನುವಂಥದ್ದು, ಮತ್ತೆ ಯಾವ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಅವರು ಅದನ್ನ ಪುನಃ ಎತ್ಕೊಂಡ್ರು ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಅದರ ಹಿಂದೆ ಇರುವಂತಹ ಸ್ಟ್ರಾಟಜಿ ಲೆಕ್ಕಾಚಾರಗಳೇನು ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಆದರೆ ಅವರು ತಮ್ಮ ಹೇಳಿಕೆಗೆ ಸ್ಟಿಕ್ ಆನ್ ಆಗಿದ್ವಿ ಅನ್ನುವ ಮೂಲಕವಾಗಿ ನಾವಂತೂ ಈ ಹೇಳಿಕೆಗೆ ಬದ್ಧ ಅನ್ನುವ ಮೂಲಕ ಎದುರಾಳಿಗಳಿಗೆ ಏನ್ ಬೇಕೋ ಆ ಸವಾಲನ್ನು ಹಾಕಿ ಬಿಟ್ಟಂತೆ ಕಾಣಿಸ್ತಾ ಇದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಖೇಶ್.